ಮಕ್ಕಳೇ, ತಿಮ್ಮ ಮತ್ತು ಅವನ ಹೆಂಡತಿ ತುಂಬ ಸುಂದರವಾದಂತಹ ಸಂಸಾರವನ್ನು ಮಾಡಿಕೊಂಡಿದ್ದರು. ಇಬ್ಬರು ಮಕ್ಕಳು ಅವರಿಗೆ. ತಿಮ್ಮ ದಿನಾಲೂ ಹತ್ತಿರದಲ್ಲೇ ಪೇಟೆಗೆ ಹೋಗಿ ಒಂದು ಸೈಕಲ್ ಅಂಗಡಿಯನ್ನು ಇಟ್ಟುಕೊಂಡಿದ್ದ. ಅಲ್ಲಿ ಬೆಳಗಿಂದ ಸಂಜೆವರೆಗೂ ಕೆಲಸವನ್ನು ಮಾಡಿ ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ಗಳಿಸ್ತಾ ಇದ್ದ. ಮಕ್ಕಳು ದಿನಾಲೂ ಶಾಲೆಗೆ ಹೋಗ್ತಿದ್ದರು. ಇಬ್ಬರು ಮಕ್ಕಳು ಅಕ್ಕ ತಂಗಿ ತುಂಬ ಪ್ರೀತಿಯಿಂದ ಇದ್ದರು. ಮನೆಯಲ್ಲಿ ತಾಯಿಯೊಂದಿಗೆ ಚಿಕ್ಕ ಪುಟ್ಟ ಕೆಲಸ ಮಾಡೋದು, ತಮ್ಮ ಶಾಲೆಯ ಅಭ್ಯಾಸವನ್ನು ಸರಿಯಾಗಿ ಮಾಡಿಕೊಳ್ಳುವುದು, ಅಕ್ಕ ತಂಗಿ ಇಬ್ಬರೂ ಕುಳಿತು ತಂಗಿಗೆ ಬೇಕಾದ್ದನ್ನು ಅಕ್ಕ ಕಲಿಸಿಕೊಡ್ತಾ ಅಭ್ಯಾಸವನ್ನು ಮಾಡ್ತಿದ್ದರು. ಕೆಲವು ಸಂದರ್ಭದಲ್ಲಿ ತಿಮ್ಮ ನೋಡಿದಾಗ ಅಕ್ಕ ತಂಗಿ ಚೆಂದಾಗಿ ಆಡ್ತಾ ಇರ್ತಿದ್ರು. ಇಲ್ಲವೇ ಯಾವುದೋ ಲೆಕ್ಕವನ್ನು, ಯಾವುದೋ ವಿಷಯವನ್ನು ಕುರಿತು ಮಾತಾಡ್ತಾ ಇರ್ತಿದ್ರು, ನಗೆಯಾಡ್ತಾ ಇರ್ತಿದ್ರು. ಎಷ್ಟೋ ಬಾರಿ ತಾಯಿಯೊಂದಿಗೆ ವಿವಿಧ ವಿಷಯಗಳಲ್ಲಿ ಮಾತನಾಡುವುದು, ಅಮ್ಮನನ್ನು ನಗಿಸುವುದು ಇಬ್ಬರೂ ಮಕ್ಕಳು ಸೇರಿ ಮಾಡ್ತಾಯಿದ್ರು. ಇವನು ಸೈಕಲ್ ಅಂಗಡಿಯನ್ನು ಬೆಳಗಿನ ಇಂದ ಸಂಜೆಯವರೆಗೆ ಕೆಲಸ ಮಾಡಿ ಕಷ್ಟಪಟ್ಟು ಮನೆಗೆ ಹೋದರೆ ಆ ಇಬ್ಬರು ಪ್ರೀತಿಯ ಮಕ್ಕಳು ಬಂದು ಅಪ್ಪ ಎಂದು ಇಬ್ಬರೂ ಮುತ್ತನ್ನು ಕೊಡ್ತಿದ್ದರು. ಅಪ್ಪನಿಗೆ ಅವರು ಮಾಡುವ ಪ್ರೀತಿ, ಅವರು ಪ್ರೀತಿಯಿಂದ ಕರೆದಾಗ, ಮಾತನಾಡಿಸಿದಾಗ, ಅವರಿಬ್ಬರೂ ಅಷ್ಟು ಚೆನ್ನಾಗಿ ಅಲ್ಲಿ ನಡೆದುಕೊಂಡ ರೀತಿಯನ್ನು ನೋಡಿದಾಗ ಅಂಗಡಿಯಲ್ಲಿ ಮಾಡಿದ ದಣಿವು, ಕೆಲಸದ ದಣಿವು ಆರಿ ಹೋಗ್ತಿತ್ತು. ತುಂಬ ಸಂತೋಷವಾಗಿದ್ದರು. ಎಷ್ಟೋ ದಿವಸ ಬಂದು ನೋಡಿದರೆ ಮಕ್ಕಳೊಬ್ಬರು ಒಬ್ಬರೊಬ್ಬನ್ನು ಅಪ್ಪಿಕೊಂಡು ಮಲಗಿರ್ತಿದ್ದರು. ಎಷ್ಟು ಪ್ರೀತಿಯಿಂದ ಇದ್ದಾರೆ ತನ್ನ ಮಕ್ಕಳು, ಎಷ್ಟು ಚೆನ್ನಾಗಿ ಕೂಡಿಕೊಂಡಿದ್ದಾರೆ, ಸಂಭ್ರಮಿಸ್ತಾ ಇದ್ದರು ತಂದೆ ತಾಯಿ ಇಬ್ಬರು. ಹೀಗೆ ಸ್ವಲ್ಪ ಮಕ್ಕಳು, ಹಿರಿಯವಳು 7ನೇ ಕ್ಲಾಸು, ಕಿರಿಯವಳು 6ನೇ ಕ್ಲಾಸು ಇದ್ದಂಥ ಸಂದರ್ಭ. ಎಲ್ಲ ಕಡೆ ಮಕ್ಕಳಿಗೆ ಮೊಬೈಲ್ ಕೊಡಿಸ್ತಾ ಇದ್ದಾರೆ ಅನ್ನೋದು ತಿಮ್ಮನಿಗೂ ತಿಳಿಯಿತು. ಓಹೋ, ಪಾಪ ತನ್ನ ಮಕ್ಕಳು ಆಡ್ಕೊಳ್ಳಿ, ಅವರಿಗೂ ಮೊಬೈಲ್ ಇಲ್ವಲ್ಲ, ಎಲ್ಲರೂ ತಂದುಕೊಟ್ಟಿದ್ದಾರೆ, ತಾನೂ ತಂದುಕೊಡೋಣ. ಒಳ್ಳೆಯ ಮೊಬೈಲು, ಒಳ್ಳೆಯ ಕಿಮ್ಮತ್ತಿನ ಮೊಬೈಲನ್ನು ಚೆನ್ನಾಗಿ ತಂದು ಪ್ರೀತಿಯಿಂದ ಮಕ್ಕಳ ಹಿರಿಯ ಮಗಳ ಕೈಯಲ್ಲಿ ಕೊಟ್ಟ ಒಂದಿನ. ಓಹೋ ಹೋ ಹೋ ಹೋ, ಆ ದೊಡ್ಡ ಮಗಳಿಗೆ ಸಂಭ್ರಮವೇ ಸಂಭ್ರಮ. ನೋಡಿದಳು. ಒಂದಿನ 2 ದಿನ ಅಕ್ಕ ತಂಗಿ ಇಬ್ಬರು ಕೂಡಿ ನೋಡಿದರು. ಅಪ್ಪನಿಗೂ ತೋರಿಸಿದರು, ಅಮ್ಮನಿಗೂ ತೋರಿಸಿದರು. ನಂತರ ಮೊಬೈಲಿನ ಪರಿಣಾಮವೇ ಬೇರೆಯಾಗ್ತಾ ಹೋಯಿತು. ದೊಡ್ಡ ಹುಡುಗಿ 7ನೇ ಕ್ಲಾಸಿನಲ್ಲಿದ್ದಂಥವಳು ಹೋಮ್ವರ್ಕ್ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಲ್ಲಿಯೇ ತಲ್ಲೀನಲಾಗಿರುತ್ತಿದ್ದಳು. ತಂಗಿ ಕರೆದರೆ ಮಾತಾಡುವುದಿಲ್ಲ. ಮೊದಲು ಊಟ ಮಾಡುವಾಗ ಪರಸ್ಪರ ತುತ್ತು ಹಾಕಿಕೊಂಡು ಊಟ ಮಾಡತಕ್ಕಂಥವರು ಇವತ್ತು ತಂಗಿ ಬಂದರೆ ಸಿಡಿಮಿಡಿಗೊಳ್ತಾಳೆ. ಮೊಬೈಲಿನಿಂದ ಕಣ್ಣನ್ನು ಬೇರೆ ಕಡೆಗೆ ನೋಡುವುದೇ ಇಲ್ಲ. ತಾಯಿ ಕರೆದರೆ ತಡಿಯಮ್ಮ, ಸಿಟ್ಟು. ಅಪ್ಪ ದಣಿದು ಬಂದಾಗ ಓಡಿ ಬಂದು ಅಪ್ಪ ಎಂದು ಮುದ್ದು ಕೊಡುತ್ತಿದ್ದಂಥ ಹುಡುಗಿ ಮೊಬೈಲಲ್ಲಿ ತಲ್ಲೀನನಾಗಿ ಆ ಕಡೆ ಈ ಕಡೆ ನೋಡದೇ ಇರ್ತಿದ್ಲು. ಕಿರಿಯ ಮಗಳು ಮಾತ್ರ ಬಂದು ಅಪ್ಪನಿಗೆ ಮುದ್ದು ಕೊಡ್ತಾ ಇದ್ಲು. ಏನು ಮಾಡೋದು, ಯಾಕೆ ಹೀಗಾಯಿತು? ತಾಯಿಯ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕಿರಿಯ ಮಗಳು ಮಾತ್ರ. ಯಾವುದನ್ನು ಹೇಳಿದರೂ ದೊಡ್ಡ ಮಗಳಿಗೆ ಸಿಟ್ಟು, ಮೊಬೈಲು. ಕೊನೆಯಲ್ಲಿ
ಅಪ್ಪ ಹೇಳ್ದ, ಅಮ್ಮ ತಂಗಿ ಬರ್ತಾ ಇಲ್ಲಮ್ಮ, ಅಪ್ಪನನ್ನು ಮಾತಾಡಿಸೋದಿಲ್ಲಮ್ಮ, ಮೊಬೈಲೇ ನೋಡ್ತಾ ಇದ್ದೀಯಲ್ಲ. ಹೌದಪ್ಪ, ಮೊಬೈಲ್ ನೋಡ್ತಾ ಇದ್ದೀನಿ, ಏನು? ನಿಧಾನವಾಗಿ ಮೊಬೈಲಿನ ದಾಸಳಾಗಿ ಬಿಟ್ಲು. ಅಯ್ಯೋ, ಇಷ್ಟು ದಿನ ತಾನು ಹೇಳದೆ, ಮೊಬೈಲ್ ಬಗ್ಗೆ ಯಾವುದೇ ರೀತಿಯಿಂದ ಪ್ರತಿರೋಧವನ್ನು ಮಾಡದೆ, ಎಷ್ಟು ಬೇಕೋ ಅಷ್ಟನ್ನು ಕೊಡದೆ ಅವಳ ಕೈಗೆ ಮೊಬೈಲ್ ಕೊಟ್ಟುಬಿಟ್ನಲ್ಲ. ಅಪ್ಪ ಪಶ್ಚಾತ್ತಾಪಪಟ್ಟ. ತಾಯಿ ಹೇಳಿದಳು, ಯಾಕೆ ಬಂತು ಈ ಮೊಬೈಲು? ಎಷ್ಟು ಚೆನ್ನಾಗಿದ್ದರು ನಮ್ಮ ಮಕ್ಕಳು. ಬೇಡ, ಶಿಸ್ತಿನಿಂದ ಒಂದು ಸಮಯ, ಕೆಲವೇ ಸಮಯವಾದರೂ ಕೊಡ್ಬೋದಾಗಿತ್ತು. ಅವಳ ಕೈಯಲ್ಲೇ ಕೊಟ್ಟುಬಿಟ್ವಿ, ತಪ್ಪು ಮಾಡಿದ್ವಿ ಎಂದು ಅಪ್ಪ ಅಮ್ಮ ಇಬ್ಬರೂ ದುಃಖ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಮೊಬೈಲಿನ ದುಷ್ಪರಿಣಾಮ ದೊಡ್ಡ ಮಗಳನ್ನು ದಾರಿ ತಪ್ಪಿಸಿತ್ತು. ಒಂದು ದಿನ ಅಪ್ಪ ಅಂಗಡಿಯಿಂದ ದುಡಿದು ಸಂಜೆ ಸಮಯದಲ್ಲಿ ಬಂದ. ಮಕ್ಕಳೇ ಕಿರಿಯ ಮಗಳು ಮಾತ್ರ ಬಂದಳು. ಅಪ್ಪನಿಗೆ ದುಃಖ ಆಯಿತು, ಕಣ್ಣಲ್ಲಿ ನೀರು ಬಂತು. ಅಯ್ಯಪ್ಪ, ಏನಾಗಿ ಹೋಯಿತು ಅಂತ ಅಲ್ಲೇ ಕಷ್ಟದಲ್ಲಿ ಕುಳಿತು ಬಿಟ್ಟ. ಆಗ ದೊಡ್ಡ ಮಗಳು ಬಂದು ನೋಡಿದಳು. ಅಪ್ಪನ ಕಣ್ಣಲ್ಲಿ ಕಣ್ಣೀರನ್ನು ಕಂಡಾಗ ದೊಡ್ಡ ಮಗಳಿಗೂ ಕಷ್ಟವಾಯಿತು, ಮನಃ ಕರಗಿತು. ಅಪ್ಪ ದುಃಖಿಸಬೇಡಪ್ಪ, ತಪ್ಪು ಮಾಡಿದ್ದೇನೆ ನಾನು, ನನಗೂ ಗೊತ್ತಾಗ್ತಾ ಉಂಟು ಈಗ. ಇಷ್ಟು ದಿನ ನೀ ಹೇಳಿದರೂ ಕೇಳಲಿಲ್ಲ, ಪರೀಕ್ಷೆಯಲ್ಲೂ ನನಗೆ ಮಾರ್ಕ್ಸ್ ಬರಲಿಲ್ಲ. ಇನ್ನು ಮುಂದೆ ಹಾಗೆ ಮಾಡಲ್ಲಪ್ಪ. ಮೊಬೈಲ್ ಏನಾಗಿದೆ, ಮೊಬೈಲ್ ನನಗೆ ಯಾವ ರೀತಿಯಾಗಿ ನನ್ನನ್ನು ಹಾಳು ಮಾಡ್ತಾ ಇದೆ ಎಂಬುದು ನನಗೆ ಗೊತ್ತಾಗಿದೆಯಪ್ಪ. ನಿನ್ನ ಕಣ್ಣೀರನ್ನು ನೋಡಿದರೆ ನನ್ನಿಂದ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂಥೇಳಿ ದೊಡ್ಡ ಮಗಳು ಹೇಳಿದ್ಲು. ಆಗ ಅಪ್ಪನಿಗೆ ಏನೋ ಒಂದು ಒಳ್ಳೆಯ ವಿಷಯ ಕಿವಿಗೆ ಬಿದ್ದಂತಾಗಿ, ಒಳ್ಳೆಯ ರೋಗಿಗೆ ಔಷಧಿ ಕೊಟ್ಟಂತಾಗಿ ಎಚ್ಚರಾಯಿತು. ಸಂತೋಷಪಟ್ಟ. ಮಕ್ಕಳಿಬ್ಬರನ್ನು ಒಪ್ಪಿಕೊಂಡ. ಮಕ್ಕಳೇ, ಮೊಬೈಲು ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಉಪಯೋಗ ಮಾಡಿ. ನಿಮ್ಮ ಸಂಸಾರ, ನಿಮ್ಮ ಪ್ರೀತಿ ಹಾಳಾಗುವವರಿಗೆ ಉಪಯೋಗಿಸಬೇಡಿ. ನಿಮ್ಮ ಒಳ್ಳೆಯ ಜೀವನ ಹಾಳಾಗುವ ರೀತಿಯಲ್ಲಿ ಮೊಬೈಲನ್ನು ಉಪಯೋಗಿಸಬೇಡಿ. ಏನೆಲ್ಲ ಮೊಬೈಲ್ ಬರ್ತದೆ ಅದು ನಮಗೆ ಅವಶ್ಯಕತೆ ಅಲ್ಲ. ನಮಗೇನು ಅವಶ್ಯಕತೆ ಇದೆ ಮೊಬೈಲಿಂದ ಎಂಬುದನ್ನು ತಿಳಿದು ವ್ಯವಹರಿಸೋಣ, ನಮ್ಮ ಸಂಸಾರದ ಪ್ರೀತಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಮತ್ತೊಮ್ಮೆ ನಕ್ಕರು, ಸಂತೋಷಪಟ್ಟರು. ವಿ ಎನ್ ಭಾಗವತ್, ಬರಬಳ್ಳಿ.